ನಮಸ್ಕಾರ. ನಿನ್ನೆ ನಮ್ಮ ಆಶ್ರಮದಲ್ಲಿ ನಡೆದಂತಹ ಒಂದು ಘಟನಾವಳಿ. ಒಬ್ಬರು ಒಂದು ಮಧ್ಯವಯಸ್ಕನ ಒಬ್ಬರು ಎಮ್ಮ ಬಂದಿದ್ದರು. ಆ ಎಮ್ಮ ಯಾವ ಥರ ಅಂತಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಮಹಾವಿದ್ವಾನ, ಮಹಾಪಂಡಿತೆ. ಅದಲ್ಲದೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ತುಂಬ ಒಂದು ಜ್ಞಾನ ಉಳ್ಳಂಥವ್ರು. ಅವರು ನಿಜವಾಗಿ ಯಾವ ಥರ ಅಂದರೆ ಅವರ ತಂದೆಯು ಕೂಡ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು. ಅವ್ರ ವಂಶ ಪರಂಪರಾಗತ ಆಯುರ್ವೇದಿಕ್ಕನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಂಥದ್ದು. ಅದರಲ್ಲಿ ಈ ಎಮ್ಮನ ವಿಶೇಷ ಅಂದರೆ ಜ್ಯೋತಿಷ ಜ್ಞಾನ ತುಂಬ ಸ್ಟ್ರಾಂಗ್ ಆಗಿತ್ತು. ಅವಳು ಯಾವ ಥರ ಅಂತಂದರೆ ಜನಗಳಿಗೆ ಹೆದರಿಕೆ. ಯಾವ ಥರ ಹೆದರಿಕೆ ಅಂತಂದರೆ, ಅಯ್ಯೋ ನಾನು ಜ್ಯೋತಿಷ ಹೇಳಿದ ತಕ್ಷಣ ಜನಗಳು ಏನಾದರೂ ನನಗೆ ಒಂದು ಕಾಮೆಂಟ್ ಮಾಡಿಬಿಡ್ತಾರೋ, ಕೆಟ್ಟ ಹೆಸರು ತಂದುಬಿಡ್ತಾರೋ ಅಂತ ಜನಗಳಿಗೆ ಹೆದರಿ ಅವಳಲ್ಲಿರುವಂತಹ ಆ ವಿದ್ಯೆಯನ್ನು ತನ್ನಷ್ಟು ತಾನೇ ಅಡಗಿಸ್ಕೊಂಡು ಕೂತ್ಕೊಂಡಿದ್ಲು. ಅದಲ್ಲದೆ ಅವಳಲ್ಲಿ ಇನ್ನೊಂದು ಅವಳಕ್ಕೆ ಯಾವ ಥರ ಇತ್ತಪ್ಪ ಅಂತಂದರೆ, ಅಯ್ಯೋ ನಾ ಈ ಔಷಧಿ ಕೊಟ್ಟರೆ ಏನಾಗ್ಬಿಡುತ್ತೇನೋ ಅಂದರೆ ಅವಳ ಮೇಲೆ ಅವಳಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಕಾರಣ ಅವಳಿಗೆ ಜನಗಳ ಕಂಡ್ರೆ ಒಂದು ಭಯ. ಯಾವ ಜನಗಳು ಏನಂದ್ಬಿಡ್ತಾರೇನೋ, ಯಾವುದಕ್ಕೆ ಹೆಸರು ಕೆಡಿಸ್ಬಿಡ್ತಾರೇನೋ, ಈ ಥರ ಸನ್ನಿವೇಶದಲ್ಲಿದ್ದಾಗ ಅವಳಲ್ಲಿರುವಂತಹ ಮಹತ್ತರವಾದಂತಹ ಜ್ಯೋತಿಷ್ಯ ಜ್ಞಾನವನ್ನು ಅವಳು ಹೊರಗಡೆ ಎಮರ್ಜ್ ಆಗೋಕ್ಕೆ ಬಿಡಲಿಲ್ಲ. ತನ್ನಷ್ಟು ತಾನೇ ಅವಳು ಅದನ್ನು ಹೈಡ್ ಮಾಡಿಕೊಂಡ್ಳು. ಸೊ ನನ್ನ ಹತ್ರ ಬಂದು ಕೇಳಿದಾಗ ಅವಳಿಗೆ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದನ್ನೇ ನಿಮಗೆಲ್ಲರಿಗೂ ಈ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ನೀವೆಲ್ಲರೂ ಬೇರೆ ಬೇರೆ ಫೀಲ್ಡಲ್ಲಿ ಒಂದೊಂದು ಸಾಧನೆ ಮಾಡ್ತಾ ಇರ್ತೀರ. ಜನಗಳ ಒಂದು ಸಮಾಜದ ಕೆಲಸ ಅಂದರೆ ಟೀಕೆ ಮಾಡೋದು ಜನಗಳ ಒಂದು ಕೆಲಸ. ಆ ಒಂದು ಟೀಕೆಗೆ ಹೆದರಿ ಎಷ್ಟೋ ಜನಗಳು ತಾವು ಮಾಡಬೇಕಾದ ಸಾಧನೆ ಕೂಡ ನಿಲ್ಲಿಸ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಇವತ್ತು ಒಂದು ಕಿವಿ ಮಾತು. ನೀವು ಒಂದು ಸಾಮಾನ್ಯವಾಗಿ ನೋಡಿರ್ತೀರ, ಹದ್ದು ಹಾರ್ತಾ ಇರುತ್ತೆ, ಮೇಲೆ ಕಾಗೆ ಕುಗ್ತಾ ಇರುತ್ತೆ. ಇದನ್ನು ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಹದ್ದು ಏನು ಮಾಡುತ್ತೆ, ತಿರ್ಗ ಕಾಗೆಗೆ ರಿಟರ್ನ್ ಕುಕ್ಕಲ್ಲ. ಕಾಗೆ ಮಾತ್ರ ಒಂದು 100 ಸಾರಿ ಕುಗ್ತಾನೇ ಇರುತ್ತೆ. ಆದರೆ ಹದ್ದೇನು ಮಾಡುತ್ತೆ, ಆ ಒಂದು ಕಾಗೆಗೆ ಒಂದೇ ಸರಿ ಕುಕ್ಕಿದರೆ ಕೂಡ ಆ ಕಾಗೆ ನೆಗೆದು ಬಿದ್ದೋಗುತ್ತೆ. ಹದ್ದು ತನ್ನ ಎನರ್ಜಿಯನ್ನು ಕಾಗೆಯಲ್ಲಿ ಕುಕ್ಕೋದ್ರಲ್ಲಿ ಮಾಡಲ್ಲ. ಅದು ಏನು ಮಾಡುತ್ತೆ, ಆದಷ್ಟು ಉನ್ನತ ಮಟ್ಟಕ್ಕೆ ಒಂದು ಹಾರಕ್ಕೆ ಪ್ರಯತ್ನ ಪಡುತ್ತೆ. ಯಾವಾಗ ಅದು ಹದ್ದು ಕಾಗೆ ಸಮೇತ ಉನ್ನತ ಮಟ್ಟಕ್ಕೆ ಹಾರಕ್ಕೆ ಪ್ರಯತ್ನ ಪಡುತ್ತೋ, ಯಾವಾಗ ಒಂದು ಅಟ್ಮಾಸ್ಫಿಯರ್ ಲೆವೆಲ್ಗಿಂತನೂ ಜಾಸ್ತಿ ಮಟ್ಟಕ್ಕೆ ಹಾರುತ್ತೋ, ಕಾಗೆಗೆ ಏನಾಗುತ್ತೆ, ಆ ಒಂದು ಶಕ್ತಿಯನ್ನು ತಾಳ್ಕೊಳ್ಳೋಕ್ಕಾಗದೇ ಅದು ಮೇಲಿಂದ ಪಾತಾಳಕ್ಕೆ ಬಿಡುತ್ತೆ. ಅದು ಎಷ್ಟೇ ಕುಕ್ಕೊಂಡು ಹೋದರೂ ಕೂಡ ಈ ಹದ್ದನ್ನೋದು ಆ ಒಂದು ಕಾಗೆ ಕುಕ್ಕುವಷ್ಟು ಟೈಮ್ ವೇಸ್ಟ್ ಮಾಡ್ದೇ ತಾನು ಉತ್ತುಂಗ ಶಿಖರದಲ್ಲಿ ತನ್ನ ಒಂದು ಶಕ್ತಿಯನ್ನು ಉತ್ತುಂಗ ಶಿಖರದಲ್ಲಿ ಏರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಅದು ಯಾವಾಗ ಉತ್ತುಂಗ ಶಿಖರಕ್ಕೆ ಹೋದಾಗ ಈ ಕುಗ್ತಾ ಇರುವಂಥ ಕಾಗೆ ತನ್ನಷ್ಟು ತಾನೇ ತಾಳ್ಬಿಡುತ್ತೆ. ಸೊ ಹಾಗೆ ನೀವುಗಳೆಲ್ಲ ಒಂದು ಗರುಡ ಥರ ಆಗಿ ಒಂದು ಹದ್ದಿನ ಥರ ಆ ಶಕ್ತಿಯನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಳಿ. ಯಾರಿಗೆ ಎಷ್ಟೇ ನೀವು ಕುಗ್ತಾ ಇದ್ರೂ, ಎಷ್ಟೇ ಒಂದು ಅಪವಾದ ಹೊರಿಸ್ತಾ ಇದ್ರೂ ನೀವು ಅದಕ್ಕೆ ತಲೆ ಕೊಡಬೇಡಿ, ನೀವು ಅದಕ್ಕೆ ಕಿವಿ ಕೂಡ ಕೊಡಬೇಡಿ. ನೀವು ನಿಮ್ಮ ಒಂದು ಮಾರ್ಗದಲ್ಲಿ, ನಿಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಥವಾ ನಿಮ್ಮ ಒಂದು ಯಾವುದೇ ಸಾಧನೆ ಇದ್ದರೂ ಕೂಡ ಅದರಲ್ಲಿ ನಿಮ್ಮಷ್ಟು ನೀವು ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಜ್ಯೋತಿಷ್ಯ ಅನ್ನೋದು ಯಾವ ಥರ ಫೀಲ್ಡ್ ಅಂತಂದರೆ, ಬಾಯ್ ಬಿಡ್ಕೊಂಡು ಟಿ ವಿಯಲ್ಲಿ ನಾನು ಜ್ಯೋತಿಷಿ, ನಾನು ಅದನ್ನು ಹೇಳ್ತೀನಿ ಇದನ್ನು ಹೇಳ್ತೀನಿ ಅಂತ ಅಂದ್ಕೊಂಡು ತಮ್ಮಷ್ಟು ತಾವು ಬಾಯ್ ಬಡ್ಕೊಳ್ಳೋದ್ರಿಂದಾಗಲಿ ಅಥವಾ ಯಾರನ್ನೋ ಒಬ್ಬರನ್ನು ಟೀಕೆ ಮಾಡೋದ್ರಿಂದಾಗಲಿ ಅವರು ನಿಜವಾದ ಜ್ಯೋತಿಷಿಗಳಂತ ಆಗಲ್ಲ. ಜ್ಯೋತಿಷಿ ಅಂದರೆ ಅದಕ್ಕೆ ಸಮಯವೇ ತಕ್ಕ ಉತ್ತರ ಕೊಡುತ್ತೆ, ಕಾಲವೇ ತಕ್ಕ ಉತ್ತರ ಕೊಡುತ್ತೆ. ಅವ್ರು ಕೊಟ್ಟಂಥ ಪ್ರಿಡಿಕ್ಷನ್ಗೆ ಸಮಯನೇ ತಕ್ಕ ಉತ್ತರ ಕೊಟ್ಟು ಅವರು ನಿಜವಾದ ಜ್ಯೋತಿಷಿ ಹೌದು ಅಲ್ಲೋ ಅಥವಾ ಯಾವ ಥರ ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ ಅವ್ರ ಚಾರಿತ್ರ್ಯವನ್ನು ಸಂಪೂರ್ಣವಾಗಿ ಒಂದು ಬ್ರಹ್ಮಾಂಡಕ್ಕೆ ತೆಗೆದುಕೊಂಡು ಬರ್ತದೆ. ಸೊ ಹೀಗಾಗಿ ಈ ಒಂದು ಜ್ಯೋತಿಷ್ಯ ಒಂದೇ ಫೀಲ್ಡ್ ಅಂತಲ್ಲ, ನಾನು ಓವರಾಲ್ ಆಗಿ ಹೇಳ್ತೀನಿ. ಈ ಎಮ್ಮ ಇರೋದು ಜ್ಯೋತಿಷ್ಯ ಫೀಲ್ಡು. ಸೊ ಓವರಾಲ್ ಆಗಿ ನಾನು ಒಂದು ಗ್ಲೋಬಲ್ ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಈ ಎಮ್ಮ ಕೂಡ ಬರಲಿರೋ ದಿನಗಳಲ್ಲಿ ಏನಾಗ್ತದೆ ಅಂದರೆ ತುಂಬ ಒಂದು ಪವರ್ಫುಲ್ ಜ್ಯೋತಿಷಿಯಾಗಿ ಇವರು ಎಮರ್ಜ್ ಆಗೋ ಸಾಧ್ಯತೆಗಳು ಕೂಡ ತುಂಬ ಇದೆ. ಯಾಕಂದರೆ ಇವರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಜ್ಯೋತಿಷ್ಯ ನಾಲೆಜ್ ಇದೆ. ನಾವು ಕೂಡ ಚೆಕ್ ಮಾಡಿದ್ವಿ. ಯಾಕೆಂದರೆ ಸತ್ಯವಾಗಿ ಹೇಳಬೇಕು, ಅದರಲ್ಲಿ ಯಾವುದೋ ಒಂದು ಮುಚ್ಚುಮರೆ ಇಲ್ಲ. ಸೊ ಹಾಗಾಗಿ ಇವರಿಂದ ಸುಮಾರು ಜನಕ್ಕೆ ಒಂದು ಮಾರ್ಗದರ್ಶನ ಕೂಡ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಓವರಾಲ್ ಆಗಿ ಈ ಒಂದು ಸಂಗತಿಯಿಂದ ನಾವು ಕಡಿಬೇಕಾದ್ದೇನೆಂದರೆ, ಯಾವಾಗ ಜನ ನಿಮಗೆ ನಿಂದಿಸ್ತಾ ಇರ್ತಾರೋ, ಹಿಂಸಿಸ್ತಾ ಇರ್ತಾರೋ, ಆವಾಗ ನಾ ಹೇಳಿರುವಂತಹ ಈ ಒಂದು ಎಕ್ಸಾಂಪಲ್, ಹದ್ದು ಮತ್ತು ಕಾಗೆಯ ಫೈಟ್ದ ಎಕ್ಸಾಂಪಲ್ನ ಸದಾ ನೆನಪಾಗಿಟ್ಕೊಳ್ಳಿ. ನಿಮ್ಮ ಸಾಧನೆಗೆ, ನಿಮ್ಮ ಒಂದು ಮಾಡುವಂಥ ಗುರಿಯನ್ನು ಮುಟ್ಟಲಿಕ್ಕೆ ಏನೇನು ಬೇಕು ಪ್ರಯೋಗಾದಿಗಳು ಅಥವಾ ಏನೇನು ಬೇಕು ಎಫರ್ಟನ್ನು, ಅದರಲ್ಲಿ ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.